ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. 61ನೇ ದಿನದ ವ್ಲಾಗು. ಬೆಳಗ್ಗೆ 5:15 5:15 ಆಗಿತ್ತು. ಎದ್ದು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬಂದೆ. ಸೊ ಎಲ್ಲಿಂದಲ್ಲಿ ಬಿಟ್ಬಿಟ್ಟು ಹೋಗಿದ್ದೆ. ಇನ್ನು 2-3 ಡೇಸ್ ನನ್ನ ಪರಿಸ್ಥಿತಿ ಹೀಗೇ ಇರುತ್ತೆ. ಸೊ ಪಾತ್ರೆ ಎಲ್ಲ ನೈಟ್ ಟೈಮ್ ಉಜ್ಜೋಕ್ಕಾಗಲ್ಲ. ಯಾಕೆ ನಾನು 3 ದಿನ 4 ದಿನ ಹಿಂಗೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ಹೆಣ್ಮಕ್ಳಿಗೆ ತಿಂಗಳಲ್ಲಿ 3 ದಿನ ಸೇಮ್ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನ ಡೈರೆಕ್ಟಾಗಿ ನಾವು ಹೇಳ್ಕೊಳಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಮೈ ಹುಣ್ಣಾಗೋಗಿರುತ್ತೆ, ಹೇಳ್ಕೊಳಕ್ಕಾಗದೇ ಇರೋಂಥ ನೋವು. ಅದರಲ್ಲೂ ಕೆಲಸ ಮಾಡಬೇಕು, ಎಲ್ಲ ಕೆಲಸನೂ ನೋಡ್ಕೋಬೇಕು ಅಂದಾಗ ಏನಕ್ಕಾದರೂ ನಮ್ಮನ್ನು ಗೆಬ್ಬರಿಸ್ತಾರಪ್ಪ, ಯಾಕಾದರೂ ನಾವಿದ್ದೀವಿ ಅಂತ ಪಕ್ಕನೇ ಅನಿಸುತ್ತೆ. ನನಗಂತೂ ವಿಪರೀತ ಅನಿಸುತ್ತೆ. ಆ ಟೈಮಲ್ಲಂತೂ ನನಗೆ ಹೋಟೆಲ್ ರಜೆ ಹಾಕ್ಬಿಟ್ರೆ ಸಾಕಪ್ಪ, ಏನಕ್ಕಾದರೂ ಹೋಟೆಲ್ ಇಟ್ಟಿದ್ದಾರೋ ಅನ್ನೋಷ್ಟು ನನಗೆ ಬಾಡಿ ಪೇಯ್ನ್ಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಡೇ ಆಗಿರೋದ್ರಿಂದ ಏನೂ ನನಗೆ ಮಾಡಿರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಹೋಗಿ ಮಲಗಿದ್ದೆ. ಬೆಳಗ್ಗೆ ಎದ್ದು ಟೀ ಇಟ್ಕೊಂಡು ಆಮೇಲೆ ಸಾರೆಲ್ಲ ಬಿಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಇಟ್ಟು ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಐ ರಿಕ್ವೆಸ್ಟ್, ನಾನಂತೂ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ವೀಡಿಯೋಸ್ನ ಸಪೋರ್ಟ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಚಾನಲಲ್ಲಿ ಮೆಂಬರ್ಶಿಪ್ ತೊಗೋಬೇಕು, ಸೂಪರ್ ಥ್ಯಾಂಕ್ಸ್ ತೊಗೋಬೇಕು ಅಂದರೆ ತೊಗೋಬೋದು. ಚಾನಲಲ್ಲಿ ಮೆಂಬರ್ಶಿಪ್ ತೊಗೊಳ್ಳೋದ್ರಿಂದ ನಿಮ್ಮ ಚಾನಲ್ಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ಸೂಪರ್ ಚಾಟ್ ತೊಗೊಂಡ್ರೆ ಅದು ಕೂಡ ಅರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಾನು ಟೊಮೆಟೊ ಎಲ್ಲ ತೊಗೊಂಡು ಹೋಗ್ತಾಯಿದ್ದೆ. ಆಲ್ರೆಡಿ ಪುದೀನ ಕೊತ್ತಂಬರಿ ಎಲ್ಲ ಇಟ್ಬಿಟ್ಟು ಬಂದಿದ್ದೆ. ಸೊ ಯಜಮಾನ್ರ ಫೋನಲ್ಲಿ ವೀಡಿಯೋ ಆನ್ ಮಾಡೋಣ ಅಂತ. ಯಾಕೆ ಅಂದರೆ, ಸೊ ವಿಡಿಯೋ ಆನ್ ಮಾಡಿದ್ರೆ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ನನ್ನ ಅರ್ನಿಂಗ್ಸ್ಗೆ ಏನಾದರೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ನನಗೆ ಮತ್ತೆ ಶೋ ಅಪ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ನಾನೇ ವಿಡಿಯೋ ಆನ್ ಮಾಡಿ ಅಲ್ಲಿ ಫೋನ್ ಇಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲ ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಇಷ್ಟೊತ್ತಿನಲ್ಲಿ 2:10-11 ಗಂಟೆ ಆಗಿದೆ. ಇಷ್ಟೊತ್ತಿನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಹೋಗಿ ನಾನು ಮಲ್ಕೋಬೇಕು. ಯಾಕೆ ಅಂದರೆ ಮತ್ತೆ ಬೆಳಗ್ಗೆಗೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹೋಟೆಲೆಲ್ಲ ಮುಗಿಸ್ಕೊಂಡಾದಮೇಲೆ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು, ಹೋಗ್ಬಿಟ್ಟು ಬಂದೆ. ಮನೆಗೆ ಬಂದಿದ್ದಕ್ಕೆ ಮೊಟ್ಟೆ ಸಾರು ಮಾಡು ಅಂತ ಹೇಳಿದ್ರು. ಮೊಟ್ಟೆ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಮತ್ತೆ ಒಳಗಡೆ ಹೋಗಿ ನಾನು ಏನೇನು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ. ಸಣ್ಣ ಪುಟ್ಟದೆಲ್ಲ ಆಗ್ತಾನೆ ಇತ್ತು. ಮಾಮೂಲಿ ಮಟನ್ ಮಸಾಲ ಚಿಕನ್ ಮಸಾಲ ಹಾಕಿ ಸಾಂಬಾರಿಗೆ ರೆಡಿ ಮಾಡಿಟ್ಟಿದ್ದೆ. ಇಲ್ಲಿಗೆ ಬಂದು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿ ಮೊಟ್ಟೆ ಬೇಯಿಸಿಟ್ಟಿದ್ದನ್ನ ಎಲ್ಲ ಸಿಪ್ಪೆ ಎಲ್ಲ ಸುಲಿದು ಬಿಟ್ಟು ಒಳಗಡೆ ಸಾಂಬಾರಿಗೆ ಹಾಕಿ ಕುದಿಯೋಕೆ ಅಂತ ಇಟ್ಟೆ. ಸೊ ಮಗಳೇನೋ ಖಾರ ಜಾಸ್ತಿ ಆಗಿದೆ ಒಂಚೂರು ಅಂತ ಹೇಳ್ತಾ ಇದ್ಲು. ಬಟ್ ದೊಡ್ಡವ್ರಿಗೆ ಸರಿ ಹೋಗುತ್ತೆ, ಮಕ್ಕಳ ಬಾಯಿ ಹಂಗೇನೆ ಅಂತ ಹೇಳಿ ಅಂದ್ಕೊಂಡೆ. ಸೊ ಇದಾದಮೇಲೆ ಒಳಗಡೆ ಹೋಗಿ ರೂಮ್ ಓಡಿಸೋಣ ಅಂದ್ಕೊಂಡೆ, ಆದರೆ ಒಳಗಡೆ ಹೋಗಬೇಕಾಗಿತ್ತು. ಸೊ ನನಗೆ ತುಂಬಾ ತಲೆ ಸುತ್ತಾಯಿತು, ಹೊಟ್ಟೆ ವಿಪರೀತ ಹಾಸ್ಕೊಂಬಿಟ್ಟಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಾನು. ಸೊ ಹಾಗೆ ಇದ್ದೋಗ್ಬಿಟ್ಟಿದ್ದೆ ಏನೋ ಕೆಲಸ ಮಾಡಿಕೊಂಡು. ಅವಾಗೇನಾಯಿತು ಅಂದರೆ 2:15ಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಅವಾಗ ಬಂದು ಒಂಚೂರು ಟೀ ಮಾಡಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಿಂದೆ. ಅಂದ್ರೂ ಏನೋ ಒಂಥರ ತಲೆ ಸುತ್ತಾಯಿತ್ತು. ಅಡುಗೆ ಮಾಡಿ ಒಂಚೂರು ಅನ್ನ ಹಾಕ್ಕೊಂಡು ಚಿಕ್ಕಮ್ಮ ಲಿವರ್ ಸಾರು ಕೊಟ್ಟಿದ್ರು, ಅದನ್ನ ತಿಂದ್ಬಿಟ್ಟು ಒಳಗಡೆ ಹೋಗೋಷ್ರೊಳಗೆ ನನ್ನ ತಲೆನೇ ಸುತ್ತೋಯ್ತು. ಏನೂ ಕೆಲಸ ಮಾಡಲಿಲ್ಲ. ಸೊ ಟೀ ಬೇಕು ಅಂದರು, ಟೀ ಇಟ್ಬಿಟ್ಟು ಪಾತ್ರೆ ಉಜ್ಜಿದ ಆದಮೇಲೆ 6 ಗಂಟೆಗೆ ಹೋಟೆಲ್ದು ಬೆಳಗ್ಗೆದು ಏನು ಸಾಮಾನಿದೆ ಅದು ಉಜ್ಜೋಣ ಅಂತ ಹೇಳಿ ಕೂತ್ಕೊಂಡೆ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಯಾಕೆ ಇಷ್ಟಪಡ್ತೀನಿ ಅಂದರೆ, ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಓಡಿಸಿದ್ರೆ ಕೂಡ ಅದಕ್ಕೆ ಚಾಟಿ ಏಟು ತಪ್ಪೋದಿಲ್ಲ. ಸೊ ಮನುಷ್ಯ ಎಷ್ಟೇ ಕಷ್ಟಪಟ್ಟರೆ ಕೂಡ ಅದಕ್ಕೆ ಮನುಷ್ಯನಿಗೆ ಒಂದು ಅವಮಾನ ಮಾತುಗಳು ತಪ್ಪೋದಿಲ್ಲ. ಮರ ಎಷ್ಟೇ ಚೆನ್ನಾಗಿರೋ ಹಣ್ಣು ಕೊಟ್ಟರೆ ಕೂಡ ಮರಕ್ಕೆ ಕಲ್ಲಿನ ಏಟು ತಪ್ಪೋದಿಲ್ಲ. ಇವು 3 ಎಷ್ಟು ಚೆನ್ನಾಗಿದೆ ನೋಡಿ.
ಕುದುರೆ ಆರಾಮಾಗಿ ಅದ್ರ ಪಾಡ್ಗೆ ಅದು ಗಾಡಿ ಓಡಿಸ್ತಾ ಇರುತ್ತೆ. ಆದರೆ ಕುದುರೆಗಾಗಿರ್ಬೋದು, ಹಸುಗಳಿಗೆ ಆಗಿರ್ಬೋದು, ಸೊ ಹಸು ಸಾಧು ಪ್ರಾಣಿ ಎತ್ತು ಅಂತ ಹೇಳ್ತೀವಲ್ಲ, ಅದು ಎಷ್ಟು ಚೆನ್ನಾಗಿ ಗಾಡಿ ಉಳುತ್ತೆ ಮತ್ತು ನಮ್ಮ ವ್ಯವಸಾಯನೆಲ್ಲ ಮಾಡುತ್ತೆ. ಬಟ್ ಆದರೂ ಅದಕ್ಕೆ ಒಂದು ಚಾಟಿ ಏಟು ಕೊಡೋದು ತಪ್ಪೋದಿಲ್ಲ. ಹಾಗೆ ಆಕಳನ್ನ ಲೆಕ್ಕ ಹಾಕಿ ಮನೆಯವ್ರ ಹೊಟ್ಟೆಲ್ಲ ತುಂಬಿಸುತ್ತೆ, ಹಾಲು ಕೊಡುತ್ತೆ, ಎಲ್ಲನೂ ಕೊಡುತ್ತೆ. ಬಟ್ ಇಷ್ಟಾದರೆ ಕೂಡ ಅವರು ಕೂಡ ಅಷ್ಟೇ, ಅದಕ್ಕೆ ಚಾಟಿ ಏಟು ತಪ್ಪೋದಿಲ್ಲ. ಹಾಗೆ ಚಾಟಿ ಏಟು ನಮ್ಮ ಲೈಫಲ್ಲಿ ತಪ್ಪೋದಿಲ್ಲ. ಚಾಟಿ ಏಟಿದ್ರೇ ನಾವು ಕೂಡ ಸರಿದಾರಿಯಲ್ಲಿ ಹೋಗ್ತಾ ಇರ್ತೀವಿ. ಚಾಟಿ ಏಟು ಏನಾದರೂ ನಮ್ಮ ಮೇಲೆ ಬಿದ್ದಿಲ್ಲ ಅಂದರೆ ನಾವು ಸರಿದಾರಿಯಲ್ಲಿ ಹೋಗದೆ ಅಡ್ಡಾದಿಡ್ಡಿ ದಾರಿಯೆಲ್ಲ ಹಿಡ್ದಿರ್ತೀವಿ. ಸೊ ಇದಂತೂ ತುಂಬಾ ಸತ್ಯವಾಗಿರುವಂಥ ಮಾತು. ನಮ್ಮ ಲೈಫ್ ಕೂಡ ಅಷ್ಟೇ. ಆಗಾಗ ಒಂದು ಒಳ್ಳೆ ರುಚಿಯಾಗಿರೋ ಹಣ್ಣು ಕೊಡೋ ಅಂಥ ಒಂದು ಮರಕ್ಕೆ ಕಲ್ಲು ಬಿದ್ದಂಗೆ ನಮ್ಮ ಲೈಫಲ್ಲಿ ಕೂಡ ಅವಾಗವಾಗ ಕಲ್ಲು ಬೀಳ್ತಾ ಇರಬೇಕು. ನಾವು ಕೂಡ ಎಚ್ಚರಿಕೆ ವಹಿಸ್ಕೋತಾ ಇರಬೇಕು. ಹಾಗೆ ಇನ್ನು ಏನು ಹೇಳ್ತಾರೆ, ಇನ್ನು ಕುದುರೆ ಆಗಿರ್ಬೋದು, ಎತ್ತಾಗಿರ್ಬೋದು, ಅದೆಷ್ಟೇ ಚೆನ್ನಾಗಿ ಅದು ಓಡಿಸ್ತಾ ಇದ್ದರೆ ಕೂಡ ಗಾಡಿನ, ಅದಕ್ಕೆ ಚಾಟಿ ಏಟು ತಪ್ಪೋದಿಲ್ಲ. ಸೊ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ಇದೇ ಥರ ನಮ್ಮ ಜೀವನ ಕೂಡ ನಡೀತಾ ಇರುತ್ತೆ. ಸೊ ನಮ್ಮ ಲೈಫಲ್ಲಿ ನಮ್ಮ ಕಣ್ಣು ಮುಂದೆನೇ ನಡೀತಾ ಇರೋಕ್ಕೆ ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ. ಸೊ ಪ್ರತಿಯೊಂದನ್ನು ಅಳೆದು ತೂಗಿ ನೋಡ್ಕೊಂಡು ಹೋಗ್ತಾ ಇರಬೇಕು. ಹಾಗೆಯೇ ಜೀವನ ಅನ್ನೋದು ಒಂದು ಇದ್ದಂಗೆ, ಅದನ್ನು ಕಳ್ಕೊಳ್ಬಾರ್ದು. ಲೈಫ್ ಈಸ್ ವೆರಿ ಶಾರ್ಟ್, ತುಂಬಾ ಕಡಿಮೆ, ತುಂಬಾ ಕಮ್ಮಿ ಜಾಗ, ಎಲ್ಲೋದ್ರೂ ನಾವೇ ಸಿಗ್ತಾ ಇರ್ತೀವಿ. ಸೊ ಇಂಥ ಪರಿಸ್ಥಿತಿ ಸಂದರ್ಭಗಳಲ್ಲಿ ನಾವು ಪ್ರತಿಯೊಂದನ್ನು ನೋಡಿಕೊಂಡು ಅಳತೆ ತೂಗಿ ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನು ಪಾತ್ರೆ ಎಲ್ಲ ಇಳಿಸ್ಕೊಂಡಿದ್ದೆ, ಆಚೆ ಎಲ್ಲ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಚೆ ತೊಳೆನ ಅಂದ್ಕೊಂಡೆ. ಬಟ್ ಅದನ್ನೆಲ್ಲ ಏನು ನಾನು ವಿಡಿಯೋ ಮಾಡ್ಕೋತಾ ಇಲ್ಲ. ಯಾಕೆ ಅಂದರೆ, ಸೊ ಪ್ರತಿಯೊಂದು ವಿಡಿಯೋಸ್ನೂ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಸಲ್ಲೂ ಕೂಡ ಶೇರ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಪ್ರತಿಯೊಂದನ್ನು ಶೇರ್ ಮಾಡಬೇಕು ಅಂತ ಏನು ಅನ್ಕೋತಾ ಇಲ್ಲ. ಸೊ ಅದನ್ನೇ ತೋರಿಸ್ತಿದ್ರೆ ಬೇಜಾರಾಗುತ್ತೆ, ಬೋರ್ ಆಗುತ್ತೆ. ಸೊ ಇದೆಲ್ಲ ಇರುತ್ತೆ. ಮತ್ತು ಚಾನಲ್ದೇನಾದರೂ ರೆಮ್ಯುನೇಷನ್ ಮತ್ತೆ ಕಡಿಮೆ ಆಗಿಬಿಡುತ್ತೆ. ವೀಡಿಯೋಸ್ ಯಾರೂ ನೋಡಲಿಲ್ಲ ಅಂದರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾನೇ ಇದ್ದೀನಿ. ಆ್ಯಂಡ್ ನನಗೇನಾಗ್ತಿದೆ ಅಪ್ಪ ಅಂದರೆ, ಬೆಳಗ್ಗೆ ಹೊತ್ತು ವಾಯ್ಸ್ ಕೊಡೋಕ್ಕೆ ಹೋದರೆ ಬೆಳಗ್ಗೆ ಹೊತ್ತು ಟೈಮ್ ಇರೋದಿಲ್ಲ. ಸೊ ಹೋಟೆಲ್ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ಬ್ಯುಸಿಯಾಗಿರ್ತೀನಿ. ನೈಟ್ ಟೈಮ್ ವಾಯ್ಸ್ ಕೊಡೋಣ ಅಂದರೆ ನನಗೆ ಫುಲ್ಲು ನಿದ್ದೆ ಬರ್ತಾ ಇರುತ್ತೆ. ವೀಡಿಯೋಲಿ ಏನೇನು ಹೇಳಿರ್ತೀನೋ ನನಗೆ ಗೊತ್ತಿರೋದಿಲ್ಲ. ಸೊ ಇವೆರಡರ ಮಧ್ಯೆ ಅಂತೂ ನನಗೆ ತುಂಬಾ ಸಾಕಾಗ್ತಾ ಇದೆ, ಕೆಲಸ ಅಂತ. ಸೊ ಯೂಟ್ಯೂಬ್ಗೂ ಕೂಡ ವಿಡಿಯೋಸ್ ಮಾಡ್ಕೋಬೇಕು, ಎಡಿಟಿಂಗ್ ಇರುತ್ತೆ, ಇದನ್ನೆಲ್ಲ ನೋಡ್ಕೋಬೇಕು. ಸೊ ಪ್ರತಿಯೊಂದನ್ನು ಕಷ್ಟಪಟ್ಟು ಮಾಡೋದೇ ಜೀವನ. ಬಟ್ ಅದೇ ಆಗಬಾರ್ದು ಅಲ್ವಾ. ನನಗಂತೂ ಈ ನಡುವೆ ಎರಡೆರಡು ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ಕೆಲಸ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಆಚೆ ಎಲ್ಲ ತೊಳೆಣ ಅಂದ್ಕೊಂಡೆ, ಅಷ್ಟರೊಳಗೆ ಪಾತ್ರೆ ಉಜ್ಜಿಟ್ಟಿದ್ರು. ಪಾತ್ರೆ ಜೋಡಿಸೋಣ ಅಂತೇಳಿ ನಾನು ಅಂದ್ಕೊಂಡೆ. ಯಜಮಾನ್ರು ಹೋಟೆಲ್ ಸಾಮಾನೆಲ್ಲ ಇಳಿಸ್ತಾಯಿದ್ರು. ನಂದೆಲ್ಲ ಎತ್ತಿಟ್ಕೊಂಡು ಒಂದೊಂದೇ ಕ್ಲೀನ್ ಮಾಡಿಕೊಂಡೆ. ಸೊ ಇನ್ನು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದೆ. ಅಕ್ಕಿ ತೊಳಿಬೇಕಾಗಿತ್ತು, ಇದನ್ನೆಲ್ಲ ಎತ್ತಿಡಬೇಕಾಗಿತ್ತು, ಇದನ್ನೆಲ್ಲ ಎತ್ತಿಟ್ಕೊಂಡೆ. ಸಣ್ಣ ಪುಟ್ಟ ಅದೆಲ್ಲ ಮಾಡಿದೆ. ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ. ಇನ್ನು ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ ಆ್ಯಂಡ್ ವಾಯ್ಸ್ ಕೊಡೋಕ್ಕೂ ಆಗೋದಿಲ್ಲ. ಅಷ್ಟು ಕಷ್ಟ ಅನ್ನಿಸ್ತಿದೆ. ಮಾತಾಡೋಕ್ಕೂ ಆಗ್ತಿಲ್ಲ, ಕಣ್ಣು ವಿಪರೀತ ಹಿಡಿತಾ ಇದೆ. ಸೊ ಇನ್ನು ಬಂದೆ ಅಡುಗೆ ಮನೆಗೆ. ಟೊಮೆಟೊ ಗೊಜ್ಜಿಗಿಟ್ಟೆ, ಅನ್ನಕ್ಕಿಟ್ಟೆ, ಮುದ್ದೆನೂ ಮಾಡಬೇಕಾಗಿತ್ತು. ಸ್ವಲ್ಪ ವಿಮ್ಜಲ್ ಹಾಕಿ ಟೀ ಫ್ಲಾಸ್ಕ್ನ ತೊಳೆದು ಇಟ್ಟಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗು. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ಕಣ್ಣು ಎಳ್ಕೊಂಡು ಹೋಗ್ತಾ ಇರುತ್ತೆ. ಹೋಟೆಲ್ ಕೆಲಸ, ಮನೆ ಕೆಲಸ, ಬೆಳಗ್ಗೆಯಿಂದ ಎಲ್ಲದರಲ್ಲೂ ಬ್ಯುಸಿ ಇದ್ದು ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ರೆ ಕೂಡ, ಬಟ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ. ಇವತ್ತಲ್ಲ ನಾಳೆ ನನ್ನ ಚಾನಲ್ ಒಳ್ಳೆ ರೆಮ್ಯುನೇಷನ್ ಬರುತ್ತೆ. ನನ್ನ ಚಾನಲಲ್ಲಿ ವೀಡಿಯೋಸ್ ಚೆನ್ನಾಗಿ ಓಡುತ್ತೆ. ಇವತ್ತಲ್ಲ ನಾಳೆ 60 ಮಿನಿಟಲ್ಲಿ ಒಂದು 50,000 ವ್ಯೂಸ್ ಆದರೂ ಬರ್ಬೋದು. ಏನಾದರೂ ಒಂದು ಒಳ್ಳೆ ಇದು ನನಗೆ ಕಾಯ್ತಾ ಇರುತ್ತೆ ಅಂತ ಹೇಳಿ ಅಂದ್ಕೊಂಡು ಮಾಡೋದನ್ನು ನಾನು ಚಾಚು ತಪ್ಪದೇ ಇರೋ ಥರ ನನ್ನ ಕೈಯಲ್ಲಿ ಆದಷ್ಟು ಮಾತ್ರ ನಾನು ಮಾಡೋದನ್ನ ಮಾಡ್ತಾಯಿದ್ದೀನಿ.
ಸೊ ಹಂಬಲ್ ರಿಕ್ವೆಸ್ಟು, ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಸ್ಪೆಷಲ್ ಏನೂ ಇಲ್ಲ, ಆಲ್ರೆಡಿ ಮೊಟ್ಟೆ ಸಾರು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಟೊಮೆಟೊ ಗೊಜ್ಜು ಕೂಡ ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಸೊ ಕೈ ಮೇಲೆ ಇವತ್ತು ಒಂದು ಬೆಂಕಿ ಕಡ್ಡಿ ಹಾಕ್ಕೊಂಡು ಕೈ ಸುಟ್ಟೋಯ್ತು, ಬೊಬ್ಬೆ ಕೂಡ ಬಂದ್ಬಿಟ್ಟಿದೆ ಕೈ. ಆ್ಯಂಡ್ ಅವಾಗವಾಗ ಈ ಕೈನ ಬಲಗೈನ ಯಾಕೆ ತುಂಬ ಉದುರ್ಕೊತೀನಿ ಅಂದರೆ, ನಿನ್ನೆ ಕೈ ಕೊಯ್ಕೊಂಡು ಫುಲ್ಲು ಇದಾಗ್ಬಿಟ್ಟಿದೆ. ಉಪ್ಪು ಸ್ವಲ್ಪ ಬಿಸಿ ತಗಲಿದ್ರೆ ಪ್ರಾಣನೇ ಹೋಗುತ್ತೆ, ಅದಕ್ಕೆ ಅದನ್ನು ಅವಾಗವಾಗ ಉದುರ್ತಾ ಇದ್ದೀನಿ. ಸೊ ಕೈಯಲ್ಲಿ ಬಿಸಿ ತಗಲಿ ಮತ್ತೆ ಪ್ರಾಣ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಅನ್ನದ ಕೈ ಇತ್ತು ಅದರಲ್ಲೇನೆ ಸ್ವಲ್ಪ ಮುದ್ದೆನ ಚೆನ್ನಾಗಿ ಕಲಸಿ ಆಮೇಲೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಸೊ ಕಷ್ಟದಿಂದ ಸುಖ ಇರೋದು ಅಂತ ಗೊತ್ತು, ಬಟ್ ಆದರೆ ಕೂಡ ಪ್ರತಿಯೊಬ್ಬರಲ್ಲೂ ಹಂಬಲ್ ರಿಕ್ವೆಸ್ಟ್ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ. ಸೊ ಮತ್ತೆ ಇದೇ ಥರ ಡೈಲಿ ವ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.